ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಲೆಗೆ ಗುಂಡು ಹಾರಿಸಿಕೊಂಡು ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಕಳೆದುಕೊಂಡಿದ್ದಕ್ಕೆ ಈತ ಸಾವಿಗೀಡಾಗಿರುವುದು. ಕುಂಬಳದಾಳು ಗ್ರಾಮದ ಕವನ್ 24 ವರ್ಷದ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮೃತದೇಹವನ್ನು ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನಾಪಕ್ಲು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಕಳೆದುಕೊಂಡಿದ್ದಕ್ಕೆ ಆತ್ಮಹತ್ಯೆಗೆ ಶರಣಾಗಿರುವುದು ಕುಂಬಳದಾಳು ಗ್ರಾಮದ ಕವನ್. ಇಂಥ ಹಲವಾರು ಪ್ರಕರಣಗಳನ್ನು ನೋಡಿದಾಗ ಇವತ್ತಿನ ಮಾನಸಿಕ ಭಾವನಾತ್ಮಕ ಸ್ಥೈರ್ಯದ ಬಗ್ಗೆ ಒಂದಷ್ಟು ಅನುಮಾನಗಳು ಬರ್ತಾ ಇದೆ. ಹಿಂದೆ ಹೆಂಗಿತ್ತು ಅಂತ ಹೇಳಿದ್ರೆ ಎಂಥದ್ದೇ ಸಿಚುವೇಶನ್ಗಳು ಬಂತು ಅಂತರೂ ಅದನ್ನು ಎದುರಿಸಿ ಗೆಲ್ಲುವ, ಸೋತಾಗ ಕುಗ್ಗದ ಒಂದು ಮನೋಭಾವ ಇರ್ತು. ಬಟ್ ಈ ದಿನಗಳಲ್ಲಿ ಮಾನಸಿಕ ಖಿನ್ನತೆ, ಡಿಪ್ರೆಷನ್ನು, ಈ ಥರದ ಲೇಬಲ್ಗಳಿದ್ದಾವೆ. ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಇವತ್ತಿನ ಮನಸ್ಥಿತಿ ಯಾಕಿಷ್ಟು ವೀಕ್ ಆಗ್ತಿದೆ ಅಂಥೇಳಿ. ಈಗ ಎಷ್ಟೇ ಹಣ ಕಳ್ಕೊಂಡ್ರೂ ಕೂಡ ಅದನ್ನು ಗಳಿಸ್ಬೋದು, ಆದರೆ ಪ್ರಾಣ ಹೋದರೆ ವಾಪಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ತಲೆಗೆ ಗುಂಡು ಹಾರಿಸ್ಕೊಂಡು ಯುವಕ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ನಡೆದಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಕಳ್ಕೊಂಡಿದ್ದೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. 24 ವರ್ಷದ ಕವನ್, ಬಾಳಿ ಬದುಕಬೇಕಿದ್ದಂಥ ಯುವಕ ಆತ್ಮಹತ್ಯೆಗೆ ಶರಣಾಗಿರೋದು ಗುಂಡು ಹಾರಿಸ್ಕೊಂಡಾಗಿರುವಂಥ ಕೃತ್ಯ ಇದು. ಬಟ್ ಅಂದಾಜು ಎಷ್ಟು ಹಣವನ್ನು ಕಳ್ಕೊಂಡಿರ್ಬೋದು, ಅದು ಸ್ವಂತ ದುಡಿಮೆಯ, ಸಾಲ ತೊಗೊಂಡು ಸ್ಟಾಕ್ ಮೇಲೆ ಹಾಕಿದ್ದ, ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಆದರೂ ಕೂಡ ಬಾಳಿ ಬದುಕಬೇಕಿದ್ದಂಥ 24 ವರ್ಷದ ಕವನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸೊ ಕುಟುಂಬಸ್ಥರಿಗೆ ಮಾಹಿತಿ ಲಭ್ಯ ಆಗಿದೆಯಾ? ಎಲ್ಲಿ ಸ್ಯೂಸೈಡ್ ಮಾಡ್ಕೊಂಡಿರೋದು? ಮನೆಯಲ್ಲೇ ಮಾಡ್ಕೊಂಡಿರೋದಾ? ಈ ಮಡಿಕೇರಿ ಭಾಗ ಅಂತ ಹೇಳಿದ್ರೆ ಸಹಜವಾಗಿ ಬಂದೂಕುಗಳು ಇದ್ದೇ ಇರ್ತವೆ. ಅಲ್ಲೊಂದು ಅನುಮತಿ ಕೂಡ ಇದೆ, ಅದನ್ನೇ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ ಈತ. ಈ ತೋಟದ ಭಾಗದಲ್ಲಿ ಏನಾದರೂ ಆತ್ಮಹತ್ಯೆಗೆ ಶರಣಾಗಿರೋದಾ? ಇದರ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಆದರೆ ಇದು ಸ್ವಂತ ದುಡಿಮೆಯ, ತಂದೆ ತಾಯಿಯೋ ಅಥವಾ ಯಾರ ಹತ್ರ ಆದರೂ ಸಾಲ ತೊಗೊಂಡು ಮಾಡಿರುವಂತಹ ಸ್ಟಾಕ್ ಇನ್ವೆಸ್ಟ್ ಮಾಡಿ ಅದನ್ನು ಕಳ್ಕೊಂಡು ಅದನ್ನು ತೀರ್ಸೋಕ್ಕಾಗದೆ ನೋವಿಗೆ ಒಳಗಾಗಿ ಹೇಗಪ್ಪ ಇದನ್ನೆಲ್ಲ ಬರ್ಸೋದು ಅನ್ನುವಂಥ ಚಿಂತೆಯಲ್ಲಿ ಆಗಿರುವಂಥ ಕೃತ್ಯವ. ಇನ್ನೆಲ್ಲ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿದೆ. ಬಟ್ ಈ ಪ್ರಕರಣವನ್ನು ನೀವು ಗಮನಿಸ್ಬೋದು. ತಲೆಗೆ ಗುಂಡು ಹಾರಿಸ್ಕೊಂಡು ಯುವಕ ಆತ್ಮಹತ್ಯೆ ಮಾಡಿಕೊಂಡಿರೋದು, ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಕಳ್ಕೊಂಡಿರೋದೇ ಈ ಸಾವಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ.